ಪ್ರೈಸ್ ದ ಲಾರ್ಡ್ ಸ್ತುತಿ ಎಕ್ಸ್ಪ್ರೆಸ್ ಫ್ಯಾಮಿಲಿ. ಇವತ್ತು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮಂಗಳೂರಿಗೆ ಹೋಗ್ತಾ ಇದ್ವಿ. ಗೊತ್ತಿಲ್ಲ, ಇದು ದೇವರ ಚಿತ್ತ ಆಗಿತ್ತು, ದೇವರ ಯೋಜನೆ ಆಗಿತ್ತು. ನಾನು ಸುನಿಲ್ ಪಾಸ್ಟರ್ ಜೊತೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಹಾಗೆ ಹೋಗ್ತಾ ಒಂದು ಆಲೋಚನೆ ಬಂತು, ಏನಾದರೂ ಪ್ರಶ್ನೆಗಳಿದ್ರೆ ಅಂಕಲ್ನ ಕೇಳೋಣ, ಪಾಸ್ಟರ್ ಅಂಕಲನ್ನ ಕೇಳೋಣ, ಅವರಿಂದ ಒಂದಷ್ಟು ಮಾರ್ಗದರ್ಶನವನ್ನು ತಗೊಳ್ಳೋಣ ಅಂತೇಳಿ ನನಗೆ ಒಂದು ಮನಸ್ಸಿಗೆ ಬಂತು. ಆ ಕಾರಣ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು ಅನೇಕರಿಗೆ ಆಶೀರ್ವಾದವಾಗಿರಬಹುದು, ಆಶೀರ್ವಾದವಾಗಿದ್ದೇ ಇರುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ಕಮೆಂಟ್ ಮಾಡಿ ಹೇಳಿ. ಅದಕ್ಕೆ ಉತ್ತರವನ್ನು ಹೇಗಾದರೂ ನಿಮಗೆ ನಾನು ತಲುಪಿಸೋ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನದು ಒಂದಷ್ಟು ಪ್ರಶ್ನೆಗಳಿದೆ, ಅದನ್ನ ಆ ಪಾಸ್ಟರ್ ಅಂಕಲ್ ಹತ್ರ ಕೇಳ್ತೀನಿ. ಅಂಕಲ್, ಪ್ರೈಸ್ ಲಾರ್ಡ್ ಅಂಕಲ್. ಪ್ರೈಸ್ ಲಾರ್ಡ್. ನಾವು ಟ್ರಾವೆಲ್ ಮಾಡ್ತಾನೆ ನಾವು ದೇವ್ರ ವಾಕ್ಯನ ಡಿಸ್ಕಷನ್ ಮಾಡುವಂತ ಒಂದು ಪ್ರಯತ್ನ ಅನಿಸ್ತಾ ಇದೆ ಅಂಕಲ್. ನನಗೊಂದಷ್ಟು ಪ್ರಶ್ನೆಗಳಿದೆ. ಏನಂದ್ರೆ, ಈಗ ಕೆಲವರು ತುಂಬಾ ಜನ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ, ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾರೆ. ಅನೇಕರು ಅವರ ಆಸೆಗಳಿಗೋಸ್ಕರ, ಅವರ ಒಂದು ಬಿಡುಗಡೆಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದರೆ ಸಡನ್ ಆಗಿ ಅವ್ರಿಗೆ ಉತ್ತರಗಳು ಸಿಗಲ್ಲ. ಯಾಕಂದ್ರೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು ಸಡನ್ ಆಗಿ ಹಿಂಗಂದ್ರೆ ಸಾಕು ಅಲ್ಲಿ ಅದ್ಭುತಗಳಾಗಬೇಕು, ಹಿಂಗಂದ್ರೆ ಸಾಕು ಅಲ್ಲಿ ಬಿಡುಗಡೆ ಆಗಬೇಕು ಅಂತ ಬಯಸೋ ಜನಗಳು. ಈಗಿನ ಜನ್ರೇಷನ್ ತುಂಬಾ ಮುಂದುವರೆದಿದೆ. ಆದರೆ ಈಗಿನ ಜನ್ರೇಷನ್ಗೆ ನಿಮ್ಮ ಉತ್ತರ? ಎಲ್ರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆ. ತಿಮೋತಿ ಅವರು ಕೇಳಿದಂತಹ ಪ್ರಶ್ನೆ ನಿಜವಾಗಿ ಬಹಳ ಎಲ್ಲರಿಗೂ ಇರುವಂಥ ಒಂದು ಪ್ರಶ್ನೆ ಆಗಿದೆ. ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಅವರು ಕೇಳ್ತಾ ಇರುವಂಥದ್ದು. ಉತ್ತರ ಕೊಡೋನು ಯಾರು? ದೇವರು. ದೇವರಿಂದ ಉತ್ತರ ಕೊಡಬೇಕಾದ್ರೆ ನಾವೇನು ಮಾಡಬೇಕಂದ್ರೆ, 1 ಯೋಹನ 3 ಅದರಲ್ಲಿ 22ನೇ ವಾಕ್ಯದ ರೀತಿ ಹೇಳ್ತಾ ಇದೆ, ನಾವು ದೇವರಿಗೆ ಮೆಚ್ಚುಗೆ ಆಗುವಂತಹ ಕಾರ್ಯಗಳನ್ನ ಮಾಡಿದರೆ ನಾವು ಏನೇ ಕೇಳಿಕೊಂಡ್ರು ಆತನಿಂದ ಸಿಗುತ್ತದೆ ಅಂತ. ಸೊ ನಮ್ಮ ಕಾರ್ಯಕ್ರಮಗಳು, ನಮ್ಮ ನಡವಳಿಕೆಲ್ಲ ಕೂಡ ದೇವರಿಗೆ ಮೆಚ್ಚುಗೆ ಆಗುವಂತ ಆಗಬೇಕು. ಆದ ಕಾರಣ ದೇವರನ್ನ ಯಾವ ರೀತಿ ಮೆಚ್ಚಿಸುವುದು ಅಂತ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ತದೆ. ವೆರಿ ಸಿಂಪಲ್. ಒಂದೇ ಒಂದು ಮಾತು, ಅದರ 23ನೇ ವಾಕ್ಯ ಹೇಳ್ತಾ ಇದೆ ಈ ರೀತಿ, ದೇವರ ಮಗನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆ ಇಡುವುದು ಮತ್ತೆ ಆತನು ಹೇಳಿದ ಪ್ರಕಾರವಾಗಿ ನಾವು ಪರಸ್ಪರ ಪ್ರೀತಿಸುವುದು. ಅಂದರೆ ಅಲ್ಲಿ ಹೇಳುವಂಥ ದೇವರಿಗೆ ಮೆಚ್ಚುಗೆ ಆಗುವಂತಹ ಕಾರ್ಯಗಳನ್ನ ಮಾಡಿದರೆ ನಾವು ಏನೇ ಬೇಡಿಕೊಂಡ್ರು ಆತನಿಂದ ದೊರೆಯುತ್ತದೆ. ಮೆಚ್ಚುಗೆ ಮಾಡಿದ ಕಾರ್ಯಗಳು ಇಷ್ಟೇ: ಒಂದು, ಆತನ ಮಗನಾದಂತಹ ಯೇಸುಸ್ವಾಮಿ ಹೆಸರಲ್ಲಿ ನಂಬಿಕೆ ಇಡುವಂಥದ್ದು, ಜೊತೆಗೆ ಆತನು ಹೇಳಿದಂತೆ ನಾವು ಪರಸ್ಪರ ಪ್ರೀತಿ ಮಾಡುವಂಥದ್ದು. ದೇವರ ವಾಕ್ಯದ ಮೂಲಕ ತುಂಬಾ ಚೆನ್ನಾಗಿ ಉತ್ತರವನ್ನು ಕೊಟ್ಟರೆ. ಈಗ ಮೆಚ್ಚುಗೆ ವಿಚಾರ ಬಂದ್ರೆ, ಕೆಲವರು ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೋಸ್ಕರನೇ ಅವ್ರು ಏನ್ ಮಾಡಿರ್ತಾರೆ, ಜೀವಿಸ್ತಾ ಇರ್ತಾರೆ. ಯಾಕಂದ್ರೆ ಅಕ್ಕಪಕ್ಕದವ್ರು ನಮ್ಮನ್ನ ನೋಡಿ ಅವರು ನಮ್ಮನ್ನ ಮೆಚ್ಚಬೇಕು ಅನ್ನೋ ಒಂದು ಇದರಲ್ಲಿ ಎಲ್ಲವನ್ನ ಮರ್ತೋಗ್ತೀವಿ. ಆದ್ರೆ ಯಾವ ತರ ಜೀವಿಸ್ಬೇಕಂಕಲ್, ದೇವ್ರ ವಿಚಾರವಾಗಿರ್ಬೋದು, ನಮ್ಮ ಪರ್ಸನಲ್ ಲೈಫಲ್ಲಿ, ನಮ್ಮ ಅಕ್ಕಪಕ್ಕದವರ ಒಂದು ಸಮ್ಮುಖದಲ್ಲಿ ಕೂಡ ಯಾವ ತರ ಜೀವನ ಮಾಡಬೇಕು? ನಿಮ್ಮ ಆಲೋಚನೆ ಏನಿದೆ? ಮನುಷ್ಯರನ್ನ ಮೆಚ್ಚಿಸೋಕ್ಕಿಂತ ಅಧಿಕವಾಗಿ ದೇವರನ್ನ ಮೆಚ್ಚಿಸಿದ್ರೆ ಸಾಕಾಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಒಂದು ಕುಟುಂಬ ಜೀವಿತ ಇರುವಂತ ಮನುಷ್ಯ, ಅವನೇನ್ ಮಾಡ್ತಾನೆ, ತನ್ನ ಬಾಳ ಸಂಗಾತಿಯನ್ನು ಮೆಚ್ಚಿಸ್ಲಿಕ್ಕಾಗಿ ಬದುಕ್ತಾನೆ. ಗಂಡ ತನ್ನ ಹೆಂಡತಿಯನ್ನು ಮೆಚ್ಚಿಸ್ಲಿಕ್ಕಾಗಿ ಬದುಕ್ತಾನೆ. ಹೆಂಡತಿ ತನ್ನ ಗಂಡನನ್ನ ಮೆಚ್ಚಿಸ್ಲಿಕ್ಕಾಗಿ ಬದುಕ್ತಾಳೆ. ಪರಸ್ಪರ ಇರಿಸು ಮುರಿಸುವಾಗುವಂತ ಯಾವುದೇ ಕಾರ್ಯಗಳು ಅವ್ರು ಮಾಡಲ್ಲ, ಜೀವನ ಪೂರ್ತಿ ಒಟ್ಟಿಗೆ ಬದುಕೋ ಕಾರಣದಿಂದಾಗಿ. ಅದೇ ಪ್ರಕಾರ ನಾವು ಈ ಭೂಮಿಯಲ್ಲಿ ಬದುಕುವಾಗ ನಮಗೆ ದೇವರಿಂದ ಕೃಪೆ ಬೇಕು ಮತ್ತು ದೇವರನ್ನ ಮೆಚ್ಚಿಸ್ಬೇಕು. ದೇವರನ್ನ ಮೆಚ್ಚಿಸ್ಲಿಕ್ಕೆ ಒಂದು ವಿಷಯ ಯಾವ ರೀತಿ ಅಂದ್ರೆ, ನಮ್ಮ ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ. ಪ್ರಾರ್ಥನೆ ಮುಖಾಂತರ ದೇವರನ್ನ ಮೆಚ್ಚಿಸಬಹುದು. ಅದಕ್ಕೆ ಒಂದು ವಾಕ್ಯದ ಒಂದು ಆಧಾರ ಇದೆ. ತಿಮೋತಿ, ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆದಂತಹ 1ನೇ ಪತ್ರಿಕೆ 2ನೇ ಅಧ್ಯಾಯದ 1-4 ವಾಕ್ಯಗಳು ಓದ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ನಿಮ್ಮ ಪ್ರಾರ್ಥನೆ ಅತ್ಯಂತ ಮೊದಲು ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ. ಅದರ ಅರ್ಥ ನಮ್ಮನ್ನು ಆಳುವಂತಹ ಅಧಿಕಾರಿ ವರ್ಗ, ನಾಯಕರಿಗಾಗಿ ಪ್ರಾರ್ಥನೆ ಮಾಡಬೇಕು, ಜ್ಞಾಪನೆ ಮಾಡಬೇಕು, ಸ್ತೋತ್ರ ಮಾಡಬೇಕು. 4 ವಿಧ ಪ್ರಾರ್ಥನೆ ಹೇಳ್ತಾರೆ. ಸಾಧಾರಣವಾಗಿ ನಾವುಗಳು ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ, ದೇವರೇ, ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಪಾಸ್ತಿ ಅಂತೇಳಿ ಮಾತ್ರ ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ನಾವು ನಿಜವಾಗಿ ಪ್ರಾರ್ಥನೆ ಯಾವುದಕ್ಕೆ ಮಾಡಬೇಕಂದ್ರೆ, ನಮ್ಮನ್ನ ದೇವರಿಟ್ಟಿರುವಂತ ದೇಶ, ನಮ್ಮನ್ನ ಆಳುವಂತಹ ಅಧಿಕಾರಿ ವರ್ಗ, ನಾಯಕರು, ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾವುದೇ ಒಂದು ಪಾರ್ಟಿಯವರು ನಮ್ಮ ದೇಶವನ್ನು ನಡೆಸಲಿ, ಯಾರೇ ಆಗ್ಲಿ, ಅವ್ರನ್ನ ಆರಿಸಿದ ಯಾರು? ಕರ್ತನು ತಾನೆ. ದೇವರಿಗೆ ಗೊತ್ತಿಲ್ಲ ಯಾವುದೇ ಪಾರ್ಟಿಯವರು ಕೂಡ ಆಳ್ವಿಕೆ ಬರೋದಿಲ್ಲ. ಒಂದು ವೇಳೆ ನನಗೆ ಇಷ್ಟ ಇರೋ ಪಾರ್ಟಿ ಈಗ ಆಳ್ವಿಕೆ ಮಾಡಬಹುದು, ಇಷ್ಟ ಇಲ್ಲದ ಪಾರ್ಟಿ ಅಧಿಕಾರ ನಡೆಸಬಹುದು. ಅದು ನನಗೆ ಲೆಕ್ಕಕ್ಕಿಲ್ಲ. ನಾನು ದೇವರ ಮಗ ಆದ ಕಾರಣ ನಾನು ಅವರಿಗಾಗಿ ಪ್ರಾರ್ಥನೆ ಮಾಡಿದರೆ, ಯಾವುದೇ ಪಾರ್ಟಿ, ಯಾವುದೇ ರಾಜಕೀಯ ಪಕ್ಷಗಳು ಅಧಿಕಾರ ಚಲಾಯಿಸಲಿ, ಅದು ನಮಗೆ ವಿಷಯ ಇಲ್ಲ. ಯಾರೇ ಇದ್ರು ಕೂಡ ನಾವು ಅಧಿಕಾರದಲ್ಲಿ ಅವರನ್ನು ಮಾಡಿದ್ಯಾರು? ದೇವರು ತಾನೆ. ಆದ ಕಾರಣ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅತ್ಯಂತ ಮೊದಲನೇ ಪ್ರಾರ್ಥನೆ, ನಿಮ್ಮ ಸ್ವಂತ ವಿಷಯಕ್ಕೆ ಮಾಡೋ ಪ್ರಾರ್ಥನೆಗಿಂತ ಮೊದಲು ನೀವು ಪ್ರಾರ್ಥನೆ ಮಾಡಬೇಕಾಗಿದ್ದು ಅಧಿಕಾರಿಗಳಿಗೋಸ್ಕರ, ನಾಯಕರಿಗೋಸ್ಕರ. ಆದರೆ ಅದೇ ಅಧ್ಯಾಯದಲ್ಲಿ
1 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತಾ ಇದೆ, ಇದು ತಂದೆಯಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾದ ಹಾಗೆ ಆಗಿದೆ ಅಂತ. ಅಂದ್ರೆ ದೇವರಿಗೆ ಮೆಚ್ಚುಗೆ ಆಗುವಂಥದ್ದು, ಮೆಚ್ಚುಗೆ ಆಗೋ ಪ್ರಾರ್ಥನೆ ಅಂದ್ರೆ ನಮ್ಮ ಸ್ವಂತಕ್ಕಾಗಿರೋ ಪ್ರಾರ್ಥನೆ ಅಲ್ಲ, ಬದಲಾಗಿ ದೇವರು ನಮ್ಮನ್ನ ಇಟ್ಟಿರುವಂತಹ ದೇಶಕ್ಕಾಗಿ ಪ್ರಾರ್ಥನೆ. ಅದೇ ಪ್ರಕಾರ ನೀವು ನೋಡ್ಬೇಕು ಅಂತಂದ್ರೆ ಯೆರೆಮೀಯ ಪ್ರವಾದಿಯ ಪುಸ್ತಕ 29ನೇ ಅಧ್ಯಾಯದ 7ನೇ ಒಂದು ವಾಕ್ಯ ಹೇಳ್ತಾ ಇದೆ, ನಾನು ನಿಮ್ಮನ್ನ ಬಂದಿಗಳಾಗಿ ಹೋಗಿರುವಂತಹ ದೇಶದ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡ್ರಿ, ಅದಕ್ಕೆ ಅಭಿವೃದ್ಧಿ ಆದ್ರೆ ನಿಮಗೂ ಅಭಿವೃದ್ಧಿ ಆಗುತ್ತೆ ಅಂತ. ಅದರ ಅರ್ಥ ನೋಡಿ, ಇಸ್ರಾಯೇಲ್ ಮಕ್ಕಳನ್ನ ಏನ್ ಮಾಡ್ತಾನೆ, ಯೇಸುಸ್ವಾಮಿ ಹುಟ್ಟೋದಕ್ಕಿಂತ 400 ವರ್ಷಗಳ ಹಿಂದುಗಡೆ ಅವ್ರನ್ನ ನೆಬೂಕದ್ನೆಚ್ಚರ್ ಎಂಬ ರಾಜ ಬಾಬಿಲೋನಿಗೆ ಸೆರೆಯಾಳಾಗಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಪ್ರವಾದಿ ಅವ್ರಿಗೆ ಹೇಳುವಂಥದ್ದು, ನಿಮ್ಮನ್ನ ಯಾವ ದೇಶಕ್ಕೆ ಕರ್ಕೊಂಡು ಹೋಗಿದ್ದೀನಿ ಆ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿ, ಆ ದೇಶಕ್ಕೆ ಅಭಿವೃದ್ಧಿ ಆದ್ರೆ ನಿಮಗೂ ಅಭಿವೃದ್ಧಿ ಆಗುತ್ತೆ. ಅದರ ಅರ್ಥ ನಾವು ಈ ದೇಶದಲ್ಲಿ ಬದುಕುವ ಭಾರತೀಯರಾದ ಕಾರಣ, ಕರ್ನಾಟಕದರಾದ ಕಾರಣ, ನಮ್ಮ ಕರ್ನಾಟಕಕ್ಕಾಗಿ, ಭಾರತಕ್ಕಾಗಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಾಗಿ, ಭಾರತದ ಪ್ರಧಾನಿಗಾಗಿ, ಎಲ್ಲ ಅಧಿಕಾರಿ ವರ್ಗಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಆ ರೀತಿ ಪ್ರಾರ್ಥನೆ ಮಾಡೋದು ದೇವರ ಇಚ್ಛೆ. ದೇವರನ್ನ ಬೇರೆ ಯಾವ ರೀತಿ ನಮಗೆ ಮೆಚ್ಚಲಿಕ್ಕೆ ಆಗುತ್ತೆ, ಆ ರೀತಿ ಆದಾಗ ನಮ್ಮ ಜೀವನದಲ್ಲಿ ಬಿಡುಗಡೆ ಆಗುತ್ತೆ. ಅದು ಪ್ರಾರ್ಥನೆಯ ವಿಷಯದಲ್ಲಿ. ಅಂಕಲ್, ಹಾಗೆ ಇನ್ನೊಂದು ಪ್ರಶ್ನೆ, ಎಲ್ರದ್ದು ಪ್ರಾಬ್ಲಮ್ ಏನಂದ್ರೆ ಎಷ್ಟೇ ದುಡಿದ್ರು ಕೈಗೇನು ಸಿಕ್ಕಲ್ಲ, ಅಂದ್ರೆ ಸೇವಿಂಗ್ಸ್ ಏನು ಉಳ್ಕೊಳ್ಳಲ್ಲ. ಈಗ 10,000 ರೂಪಾಯಿ ಸಂಬಳ ತಗೋತಾ ಇದ್ರೆ ಅವನಿಗೆ ಒಂದು 5,000 6,000 ಕಮಿಟ್ಮೆಂಟ್ಸ್ ಇರುತ್ತೆ, ಏನು ಉಳಿಯಲ್ಲ ಕೊನೆ ತನಕ. ಅದೇ ತರ ಲಕ್ಷ ತಗೊಳ್ಳೋನ್ಗೂ ಅಷ್ಟೇ ಅದೇ ಪ್ರಾಬ್ಲಮ್, 10 ಲಕ್ಷ ತಗೊಳ್ಳೋನ್ಗೂ ಅದೇ ಪ್ರಾಬ್ಲಮ್. ಏನ್ ಫಾಲ್ಟ್ ಆಗ್ತಿದೆ ನಮ್ಮಲ್ಲಿ? ಅಲ್ಲಿ ಕೂಡ ನೀವು ದೇವರನ್ನ ಮೆಚ್ಚಿಸೋದಿಲ್ಲ ಅಷ್ಟೇ ಕಾರ್ಯ. ನೀವು ದೇವರನ್ನ ಮೆಚ್ಚಿಸ್ತಾ ಇಲ್ಲ. ದೇವರನ್ನ ಮೆಚ್ಚಿಸಿದ್ರೆ ನಿಮಗೆ ಹಣಕಾಸಲ್ಲೂ ವೃದ್ಧಿ ಆಗುತ್ತೆ, ಆರೋಗ್ಯದಲ್ಲೂ ವೃದ್ಧಿ ಆಗುತ್ತೆ, ಆಯುಸ್ಸಲ್ಲೂ ವೃದ್ಧಿ ಆಗುತ್ತೆ, ಎಲ್ಲ ಕಡೆ ವೃದ್ಧಿ ಆಗುತ್ತೆ. ನೀವು ಕೇಳ್ಬೋದು ಯಾವ ರೀತಿ ಅಂತೇಳಿ. 1 ತಿಮೋತಿ 5ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತಾ ಇದೆ, ಯಾರಾದ್ರೂ ಒಬ್ಬಳು ವಿಧವೆಯರಿಗೆ ಪುತ್ರ ಪುತ್ರಿಯರಿದ್ದರೆ ಅವರನ್ನು ನೋಡಿಕೊಳ್ಳಿ, ಅವರು ಹಾಗೆ ತಮ್ಮ ತಂದೆ ತಾಯಿಗಳಿಗೆ ಉಪಕಾರ ಮಾಡ್ಲಿ, ಇದು ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆ ಆಗುವಂತದ್ದಾಗಿದೆ ಅಂತ. ಒಂದು ಉದಾಹರಣೆ ಹೇಳ್ತೀನಿ. ಹೊಸ ಅಂಗಡಿಗಳು ಬರ್ತದೆ, ನೋಡಿದ್ರೆ ನೀವು, ಈ ಸ್ಪೇರ್ ಪಾರ್ಟ್ಸ್ ಅಂಗಡಿ, ಪೈಪ್ ಅಂಗಡಿ, ಈ ರೀತಿ ಎಲ್ಲ ಕೆಲವು ಅಂಗಡಿಗಳು ಬರ್ತದೆ. ಅದು ಯಾರು ಹಾಕ್ತಾರೆ ಜಾಸ್ತಿಯಾಗಿ? ಸೇಟುಗಳು ಹಾಕ್ತಾರೆ. ಸೇಟುಗಳು ಅವರು ಬಂದೊಂದು ಅಂಗಡಿ, ಅದು ಅಲ್ಲಿ ಅಕ್ಕಪಕ್ಕ ಅಂಗಡಿ ಇಲ್ಲದ ಜಾಗ ನೋಡಿ ದೂರದಲ್ಲಿ ಕಡಿಮೆ ಬಾಡಿಗೆಗೆ ಅಂಗಡಿ ಹಾಕ್ತಾರೆ. ಹೌದಾ? 1 ವರ್ಷದಲ್ಲಿ ಆ ಒಂದು ಅಂಗಡಿ 2 ಅಂಗಡಿ ಆಗುತ್ತೆ, ಅದರ ಅಕ್ಕಪಕ್ಕ ಎಲ್ಲ ಅಂಗಡಿ ಬರ್ತದೆ. ಇವರು ಪೂರ್ತಿ ಅಭಿವೃದ್ಧಿ ಆಗ್ತಾರೆ. ಏನು ಕಾರಣ ಇರಬಹುದು? ಚೆನ್ನಾಗಿ ದುಡಿತಾರೆ. ದುಡಿಯೋದು ಕರೆಕ್ಟು. ನೋಡಿ, ಒಂದು ಒಳ್ಳೆ ಗುಣ ನಾವು ಯಾವಾಗ್ಲೂ ಅಷ್ಟೇ ನಮ್ಮ ಅಕ್ಕಪಕ್ಕದಲ್ಲಿರೋ ಒಳ್ಳೆ ಗುಣ ನಾವು ಸ್ವೀಕಾರ ಮಾಡಬೇಕು. ಪ್ರಕೃತಿಯಲ್ಲಿರುವ ಒಳ್ಳೆ ಗುಣ ಸ್ವೀಕಾರ ಮಾಡಬೇಕು. ನಾವು ಅವರಿಗೆ ಸೇಟುಗಳಂದ್ರೆ ಮಾರವಾಡಿಗಳಂತ ಕರೀತಾರಲ್ವಾ, ಅವ್ರಲ್ಲಿ ಏನು ಪ್ರತ್ಯೇಕತೆ ಅಂದ್ರೆ ತಂದೆ ತಾಯಿ ಅಂದ್ರೆ ಸತ್ತು ಬಿಡ್ತಾರೆ, ಅವರು ಪ್ರಾಣ ಕೊಡ್ತಾರೆ. ತಂದೆ ತಾಯಿಗಳಿಗೆ ಪ್ರಾಣ ಕೊಡ್ತಾರೆ. ಅವ್ರ ಅಪ್ಪನಿಗೆ ಅಮ್ಮನಿಗೆ ಹುಷಾರಿಲ್ಲದಿರ್ಲಿ, ಅವ್ರ ಅಂಗಡಿ ಬಂದ್ ಮಾಡಿ, ಅವ್ರು ಅವತ್ತು ಬೇಕಿದ್ರೆ ಅರ್ಧ ಬಾಗಿಲಾಕಿ ಅಪ್ಪ ಅಮ್ಮನ ಆರೈಕೆ ಮಾಡಿ ಅವ್ರು ಓಕೆ ಆದ್ರೆ ಮಾತ್ರ ಅಂಗಡಿಗೆ ಹೋಗುವಂಥದ್ದು. ಜಾಸ್ತಿ ಪ್ರಿಫರೆನ್ಸ್ ಅವರು ಅಪ್ಪ ಅಮ್ಮನಿಗೆ ಜಾಸ್ತಿ ಪ್ರಿಫರೆನ್ಸು. ಅಪ್ಪ ಅಮ್ಮನ ನಡೆಯಕ್ಕಾಗದ್ರೆ ವೀಲ್ ಚೇರ್ಲಿ ಕೂರಿಸಿ ಅವ್ರನ್ನ ಬೆಳಿಗ್ಗೆ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೇನು ಖುಷಿ ಮಾಡೋದು, ಅವರ ಅಪ್ಪ ಅಮ್ಮನ ಆರೈಕೆ ಮುಗಿದ ಮೇಲೆ. ನೋಡಿ, ನೀವು ನೋಡಿದ್ದೀರಾ ಅವ್ರನ್ನ? ಖಂಡಿತ. ಮೈಸೂರಲ್ಲಿ ಒಂದು ಕುಟುಂಬ ಇದೆ, ನನಗೆ ತುಂಬಾ ಪರಿಚಯದವರು. ಮಂಗಲ ಎಂಬ ಒಂದು ಕುಟುಂಬ ಇದೆ ಮೈಸೂರಲ್ಲಿ. ಅವರು ಗ್ರೀಟಿಂಗ್ಸ್ ಕಾರ್ಡ್ ಆ ರೀತಿ ಎಲ್ಲ ಮಾಡುವಂತವ್ರು. ಅವರ ಮನೆಯಲ್ಲಿ 35 ಜನ ಇದ್ದಾರೆ. ಆಯ್ತಾ? ಆ ತಾತ ಒಬ್ಬರೇ ಎಲ್ಲಕ್ಕೆ ಮೇಂಟೆನೆನ್ಸ್, ಯಾರೊಬ್ರು ಅವರ ಮುಂದೆ ನಿಲ್ಲ. ಅವ್ರಿಗೆ ಎಷ್ಟು ಅಂಗಡಿ ಇದೆ ಗೊತ್ತಾ? ಸೇಟುಗಳು, ಮಾರವಾಡಿಗಳು ಅಂತ ಏನು ಅವ್ರನ್ನ ಕರಿತೀವಿ. ಅವ್ರು ಯಾಕೆ ಅಭಿವೃದ್ಧಿ ಆಗ್ತದ್ರೆ ಅವರ ಅಪ್ಪ ಅಮ್ಮನಿಗೆ ಗೌರವ ಕೊಟ್ಟದ ಮೇಲೆ ಉಳಿದ ವಿಷಯ. ನಮಗೆ ಮಾದರಿ ಅದು. 10 ಆಜ್ಞೆಗಳು ಕೊಟ್ಟಿದ್ದಾರೆ, ಹೌದಾ? 2ನೇ ಆಜ್ಞೆ ಏನು? ನಿನ್ನ ತಂದೆ ತಾಯಿಯನ್ನು ನೀನು ಸನ್ಮಾನಿಸು, ನಿನಗೆ ಭೂಮಿಯಲ್ಲಿ ದೀರ್ಘಾಯುಸ್ಸು ಮತ್ತು ಐಶ್ವರ್ಯ ಉಂಟಾಗಬೇಕಾದ್ರೆ ಅವ್ರನ್ನ ಸನ್ಮಾನಿಸು ಅಂತ ಬೈಬಲ್ ಹೇಳುದು ಅದೇನೆ. ನಾನು ಹೇಳುವಂಥದ್ದು, ನಾವು ನಮ್ಮ ತಂದೆ ತಾಯಿಗಳನ್ನ ಗೌರವಿಸಿದ್ರೆ, ಅವ್ರು ಏನೇ ಯಾಕೆ ಇರಲಿ ಅವ್ರಿಗೆ ಗೌರವಿಸಿದ್ರೆ ಅದು ಏನಾಗುತ್ತೆ, ನಮ್ಮ ಸ್ವಂತ ತಂದೆ ತಾಯಿಗಳನ್ನ ಗೌರವಿಸೋಕೆ ಬಹಳ ಈಸಿ. ಆದ್ರೆ ನನ್ನ ಹೆಂಡತಿ ಅಪ್ಪ ಅಮ್ಮ ಅಥವಾ ನನ್ನ ಅಪ್ಪ ಅಮ್ಮನ ನನ್ನ ಹೆಂಡತಿಗೆ ಅತ್ತೆ ಮಾವಂದ್ರನ್ನ ಗೌರವಿಸೋಕೆ ಸ್ವಲ್ಪ ಕೇಳಲಿಕ್ಕೆ ಸ್ವಲ್ಪ ಇದಾಗುತ್ತೆ ಅಲ್ವಾ? ಹಾಗೆ ಅಲ್ಲ, ನನ್ನ ಅಪ್ಪ ಅಮ್ಮ ಆಗಲಿ, ನನ್ನ ಗಂಡನ ಅಪ್ಪ ಅಮ್ಮ ಆಗಲಿ, ಅಥವಾ ಹೆಂಡತಿ ಅಪ್ಪ ಅಮ್ಮ ಆಗಲಿ, ಅವರನ್ನು ಕೂಡ ನಾನು ನನ್ನ ಸ್ವಂತ ಅಪ್ಪ ಅಮ್ಮನ ರೀತಿಯಲ್ಲಿ ನಾನು ಅವರನ್ನು ಗೌರವಿಸಿದರೆ ಖಂಡಿತವಾಗಿ ನನಗೆ ಆಯುಸ್ಸು ಉಂಟಾಗುತ್ತೆ, ಐಶ್ವರ್ಯ ಉಂಟಾಗುತ್ತೆ. ಯಾಕೆ ನೀವು ದುಡಿದರೆ ಉಂಟಾಗಲ್ಲ ಅಂದ್ರೆ ಇದೇ ಕಾರಣದಾಗಿ. ನಿಮಗೆ ಐಶ್ವರ್ಯ ನಿಮ್ಮ ನಿಲ್ಬೇಕಾದ್ರೆ ನೀವು ಅದು ಬೇಸಿಕ್ ಮಾಡ್ತಾ ಇಲ್ಲ ತಾನೆ. ನಿಮ್ಮ ದುಡ್ಡು ಉಳಿಬೇಕಾ? ಅದು 10 ರೂಪಾಯಿ 10,000 ಸಿಗುವನಾದ್ರೂ ಅಷ್ಟೇ, 10 ಲಕ್ಷ ಸಿಗುವನಾದ್ರೂ ಅಷ್ಟೇ. ತಂದೆ ತಾಯಿಯನ್ನು ಗೌರವಿಸಿದರೆ ಅವನ ದುಡ್ಡು ಉಳಿತಾಯ ಆಗುತ್ತೆ. ಈ ತಂದೆ ತಾಯಿನ ಗೌರವಿಸೋದು ಕೂಡ ದೇವರಿಗೆ ಮೆಚ್ಚುಗೆ ಆಗೋ ಕಾರ್ಯ. ಅಂಕಲ್, ನೀವು ಹೇಳಿದ್ರಿ ತಂದೆ ತಾಯಿಗಳನ್ನ ಗೌರವಿಸ್ಬೇಕು, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ. ಆದ್ರೆ ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ ಅಂಕಲ್? ಯಾಕೆ ಕೇಳ್ತಿದೀನಿ ಅಂತಂದ್ರೆ, ಎಷ್ಟೋ ಜನ ತಂದೆ ತಾಯಿಗಳು ಅವರೇ ಸರಿ ಇರಲ್ಲ.
ಅಂದರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಂಬೇಡಿ ಹಿಂಗೆಲ್ಲ ಹೇಳ್ತಿದ್ದೀವಿ ಅಂತ. ಬಟ್ ಇರೋ ರಿಯಾಲಿಟಿ ಎಷ್ಟೋ ಜನರಿಗೆ ತಂದೆ ತಾಯಿ ಪ್ರೀತಿನೇ ಸಿಕ್ಕಿರಲ್ಲ. ಹಾಗೇನೆ ಮಕ್ಕಳೆಲ್ಲ ಕರೆಕ್ಟಾಗಿರ್ತಾರೆ, ಕೆಲವೊಂದು ಕಡೆ ಮಕ್ಕಳೆಲ್ಲ ಕರೆಕ್ಟಾಗಿರ್ತಾರೆ, ತಂದೆ ತಾಯಿಗಳು ಮಾತ್ರ ಕರೆಕ್ಟಾಗಿರಲ್ಲ. ಅವ್ರಿಗೆ ಹೆಂಗ್ ಸನ್ಮಾನ ಅಂದರೆ ಗೌರವಿಸ್ಬೇಕಂತ ಗೌರವ ಹೆಂಗ್ ಬರುತ್ತೆ ಅಂಕಲ್? ಯಾಕಂದರೆ ಅವರು ಮಕ್ಕಳು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಿರ್ತಾರೆ, ಒಳ್ಳೆ ಮಾರ್ಗದಲ್ಲಿ ಹೋಗ್ತಿರ್ತಾರೆ. ಈಗಿನ ಜನ್ರೇಷನ್ ಬಿಡಿ, ಎಷ್ಟೋ ಜನರು ಹಾಳಾಗ್ಬಿಟ್ಟಿದ್ದಾರೆ, ಕುಡ್ಕೊಂಡು ಸ್ಮೋಕ್ ಮಾಡಿಕೊಂಡು ಬೇರೆ ಬೇರೆ ಕೆಟ್ಟ ಕೆಟ್ಟ ಚಟಗಳಲ್ಲಿ ಹೋಗ್ಬಿಟ್ಟಿದ್ದಾರೆ. ಇದು ಬೇರೆ. ಆದರೆ ಎಲ್ಲರೂ ಹಂಗೆ ಇರಲ್ಲ. ತುಂಬ ಒಳ್ಳೆ ನಡತೆ, ಒಳ್ಳೆ ಗುಣ, ಚೆನ್ನಾಗಿ ಒಳ್ಳೆ ಜವಾಬ್ದಾರಿಯುತವಾಗಿರ್ತಾರೆ. ಅಂಥವ್ರ ತಂದೆ ತಾಯಿಗಳು ಕೆಲವರು ಬೇರೆ ಥರನೇ ಇರ್ತಾರೆ. ಅಂದರೆ ಅವ್ರಿಗೆ ಅವ್ರಿಷ್ಟ ಬಂದಾಗ ಕುಡ್ಕೊಂಡು ಅವರೇ ಬೇರೆ ಬೇರೆ ಹ್ಯಾಬಿಟ್ಸ್ ಅಲ್ಲೆಲ್ಲ ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರ ಅಂಕಲ್? ಹೆಂಗೆ ಗೌರವ ಕೊಡ್ಬೇಕು ಅನ್ಸುತ್ತೆ? ನೀವು ಹೇಳುವಂಥ ನಿಜವಾಗಿಯೂ ಬಹಳ ಒಂದು ಆಲೋಚನೆ ಮಾಡಿ ಹೇಳಬೇಕಾದಂತಹ ಒಂದು ಉತ್ತರ. ತಿಮೋತಿ, ಇದು ನೀವು ಹೇಳಿದಂಥ ಈ ಒಂದು ಚಟಗಳು ಇದಕ್ಕೆಲ್ಲ ಬರಲಿಕ್ಕೆ ಕಾರಣ ಸಹವಾಸ ದೋಷ ಅಂತ ಹೇಳ್ತಾರೆ. ಅಂದರೆ ಅವರು ಬೆಳೆದು ಬಂದಂಥ ಹಾದಿ ಗೊತ್ತಿರ್ತದೆ. ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ನಮಗೆಲ್ಲ ದುಡಿದ್ರೆ ಮಾತ್ರ ಬದುಕಲಿಕ್ಕೆ ಆಗುವಂಥದ್ದು ಅಂತ ಕಾಲ ಇತ್ತು. ಅವ್ರಿಗೆ ವಿದ್ಯಾಭ್ಯಾಸ ಇರಲಿಲ್ಲ, ದುಡಿದ್ರೆ ಮಾತ್ರ ಬದುಕಲಿಕ್ಕೆ ಆಗುವಂಥದ್ದು, ಕಡಿಮೆ ಸಂಬಳ. ಮತ್ತು ಆ ಕಾಲದಲ್ಲಿ ಅವರು ಬೆಳೆದು ಬಂದ ರೀತಿ, ಅವರ ಜೀವನದಲ್ಲಿದ್ದಂತಹ ಕಷ್ಟ, ಅವುಗಳಿಂದೆಲ್ಲ ನೀವು ಹೇಳ್ದಂಗೆ ಮನೆಯಲ್ಲಿ ತಂದೆ ಕುಡಿತನ ಇರ್ಬೋದು, ಇದೆಲ್ಲ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಆ ಒಂದು ಗುಂಪನ್ನು ಬೇರೆ ಇಟ್ಬಿಟ್ಟು ನಾನು ಮಾತಾಡ್ಲಿಕ್ಕೆ ನಾನು ಆಸೆ ಪಡ್ತೇನೆ. ಸಾಧಾರಣವಾಗಿರೋ ವಿಷಯ ನಾನು ಹೇಳ್ತಿರುವಂಥದ್ದು, ಒಂದು ಏಜ್ ಆದಮೇಲೆ ನೋಡಿ, ನೀವು ಹೇಳೋದು ಮೇಯ್ನ್ ಆಗಿ ನಾವು ನೋಡುವಂಥ ವಿಷಯ ಅಂದರೆ, ಈ ಅಪ್ಪ ಅಮ್ಮ ಅಂದ್ರೆ ಏನು ಮಾಡ್ತಾರೆ, ನಮ್ಮ ಬಗ್ಗೆ, ಮಕ್ಕಳ ಬಗ್ಗೆ ಅಥವಾ ಸೊಸೆಯಂದ್ರ ಬಗ್ಗೆ ಇನ್ನೊಬ್ಬರ ಹತ್ರ ದೂರು ಹೇಳುವುದು, ಅಥವಾ ಏನೇ ಮಾಡಿ ಕೊಟ್ಟರು ಕೂಡ ಅವ್ರಿಗೆ ತೃಪ್ತಿ ಇಲ್ಲದಿರುವಂಥದ್ದು, ಮಗಳ ಮೇಲೆ ಪ್ರೀತಿ, ಸೊಸೆ ಮೇಲೆ ಪ್ರೀತಿ ಕಡಿಮೆ ಇರುವಂಥದ್ದು, ಮಗನ ಮಕ್ಕಳು ಮಾಡಿದೆಲ್ಲ ಸರಿ ಇರ್ತದೆ, ಮಗಳ ಮಕ್ಕಳು ಮಾಡಿದ ಯಾವ್ದು ಸರಿ ಇರೋದಿಲ್ಲ, ಈ ರೀತಿ ಎಲ್ಲ ಇರುವಂಥ ವಿಷಯಗಳು ನಾವು ಸಾಧಾರಣವಾಗಿ ಕಾಣ್ತೀವಿ. ಇದೇ ನಿಮ್ಗೆ ತೊಂದರೆ ಬರುವಂಥದ್ದು. ಅದಕ್ಕೇನೆ ಅಪ್ಪ ಅಮ್ಮನ ಮೇಲೆ ಮಕ್ಕಳಿಗೆ ಇಷ್ಟ ಕಡಿಮೆ ಆಗುವಂಥದ್ದು. ಏಜ್ ತುಂಬಾ ಫ್ಯಾಕ್ಟರ್ ಆಗುತ್ತೆ. ಹೇಳಿದ್ ಕರೆಕ್ಟ್ ಅಂಕಲ್. ಓಕೆ, ಅದು ಏಜ್ ಆದ್ಮೇಲೆ ಹಂಗ ಆಗಿರುತ್ತೆ. ನನ್ನ ಪ್ರಶ್ನೆ ಬಂದ್ಬಿಟ್ಟು ಇಷ್ಟೇ ಅಂಕಲ್, ಅಂದ್ರೆ ತುಂಬಾ ಜಾಸ್ತಿ ಏನ್ ಏಜ್ ಆಗಿರಲ್ಲ ತಂದೆ ತಾಯಿಗಳಿಗೆ, ಅಂತವ್ರ ಬಗ್ಗೆ ನಾವು ಅವ್ರಿಗೆ ಆಗ ಯಾವ ತರ ಅವ್ರಿಗೆ ರಿಯಾಕ್ಟ್ ಮಾಡ್ಬೇಕು, ಏನ್ ಹೇಳ್ತೀರಾ ಅಂಕಲ್? ತಿಮೋತಿ, ಇಲ್ಲಿ ಏನಪ್ಪಾ ಅಂದ್ರೆ, ನಿಮಗೆ ಒಂದು ಆಶೀರ್ವಾದ ಬರುವಾಗ ಎಲ್ಲರೂ ಅದನ್ನ ಒಂದೇ ರೀತಿ ಸ್ವೀಕಾರ ಮಾಡ್ತಾರ? ಉದಾಹರಣೆಗೆ, ಇಲ್ಲ ಇಲ್ಲ, ನಿಮಗೆ 1 ಕೋಟಿ ರೂಪಾಯಿ ಲಾಟ್ರಿ ಬಂತು ಬಂದ್ರೆ ಕೆಲವರು ಹೊಟ್ಟೆ ಕಿಚ್ಚು ಪಡ್ತಾರೆ, ಕೆಲವರು ಖುಷಿ ಪಡ್ತಾರೆ, ನನ್ನ ಸಂಭ್ರಮಕ್ಕಿಂತ ಜಾಸ್ತಿನೇ ಖುಷಿ ಪಡ್ಕೊಂಡಿರ್ತಾರೆ. ನಿಮ್ಮ ಆಶೀರ್ವಾದವನ್ನ ಇಲ್ಲದೆ ಮಾಡ್ಲಿಕ್ಕಾಗಿ, ದೇವರ ಶಕ್ತಿಗೆ ವಿರುದ್ಧವಾಗಿರುವಂತ ಸೈತಾನನ ಶಕ್ತಿ, ಅದನ್ನೆಲ್ಲ ತಡೆ ಮಾಡ್ಲಿಕ್ಕಾಗಿ ಈ ಕುಡಿತ, ಸಾಲ, ಅದು ಇದು ಈ ಮೂಲಕ ಎಲ್ಲ ನಮಗೆ ತೊಂದರೆ ಕೊಡ್ತಾ ಇರ್ತಿದ್ವಿ. ನಾನು ವೀಕ್ಷಣೆ ಮಾಡಿದಂತ ಒಂದು ವಿಷಯ ಹೇಳುವಂಥದ್ದು. ಆದ್ರೆ ಕ್ಷಮಾ ಗುಣ ನಿಮ್ಮಲ್ಲಿ ಬೇಕು. ಕ್ಷಮಿಸ್ಬೇಕು ಅಂತ ಕ್ಷಮಿಸ್ಬೇಕು. ನಿಮಗೆ ಆಶೀರ್ವಾದ ಬೇಕಾ ಅಥವಾ ಆಶೀರ್ವಾದ ಬೇಡುವಾ? ಆಶೀರ್ವಾದ ಬೇಕು. ಆಶೀರ್ವಾದ ಬೇಕು ಅಂತಂದ್ರೆ ದೇವರ ವಾಕ್ಯ ಹೇಳ್ತದೆ, 1 ಪೇತ್ರ 3:9, ದೋಷಕ್ಕೆ ಬದಲಾಗಿ ದೋಷವು, ಶಾಪಕ್ಕೆ ಬದಲಾಗಿ ಶಾಪವು ಮಾಡದೆ ಆಶೀರ್ವಾದ ಹೊಂದಲು ನೀವು ಕರೆಯಲ್ಪಟ್ಟರಾದ ಕಾರಣ ಆಶೀರ್ವದಿಸ್ರಿ. ಅದರರ್ಥ, ನಿಮ್ಮ ಅಪ್ಪ ಅಮ್ಮ ನಿಮಗೆ ದೋಷ ಮಾಡಿದ್ರು ಕೂಡ ನೀವು ಅವರಿಗೆ ದೋಷ ಮಾಡಬಾರ್ದು. ನೀವು ಗೌರವ ಕೊಡಿ. ಗೌರವಿಸಲಿಕ್ಕೆ ನೀವು ಹ್ಯಾಬಿಟ್ ಮಾಡಿ, ಖಂಡಿತವಾಗಿ ಬಿಡುಗಡೆ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಯಾವಾಗ ದೂರ್ತಾರೆ. ಅದೇನಪ್ಪಾ ಅಂದ್ರೆ, ಒಂದು ನಾವು ಬಂದಂತಹ ಜನರೇಷನ್ ಗ್ಯಾಪ್ ಇದೆ. ನಿಮ್ಮ ಅಪ್ಪ ದುಡಿಯುವಂತ ಸಮಯದಲ್ಲಿ ಸಂಬಳ ಸಿಗ್ತಾ ಇದ್ದು ದಿನಕ್ಕೆ 6 ರೂಪಾಯಿ, ಈಗ ನಿಮಗೆ ಸಂಬಳ ದಿನಕ್ಕೆ 600 ರೂಪಾಯಿ ಸಿಗ್ತಾ ಇದೆ. ಅವರಿಗೆ 600 ರೂಪಾಯಿ ಸಿಕ್ಕಿದ್ರು ಕೂಡ 6 ರೂಪಾಯಿ ಖರ್ಚು ಮಾಡಿ ಆಲೋಚನೆ ಮಾಡ್ತಾರೆ. ನಾವು ಆಲೋಚನೆ ಮಾಡ್ತೀವ? ಇಲ್ಲ. ನಮ್ಮ ಅಪ್ಪ ಮತ್ತು ಅಮ್ಮನ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಚಪ್ಪಲಿ ತೆಗೆಯಲ್ಲ ಅಥವಾ ಡ್ರೆಸ್ ಪರ್ಚೇಸ್ ಮಾಡಲ್ಲ, ಎಲ್ಲ ಮಕ್ಕಳಿಗೆ ಹೆಂಡತಿ ಮಾಡುವವರು ಅವರು. ಆದ ನಾನು ಹೇಳುವಂಥದ್ದು ನೋಡಿ, ಈಗ ನಿಮಗೆ ಏಜ್ ಆಗಿರ್ತದೆ, ನಿಮಗೆ 2 ಮಕ್ಕಳು ಇರ್ತಾರೆ, ಅವರಿಗೆ ನೀವೇನ್ ಮಾಡಬೇಕು, ಹೊಡೆದು ಕಲಿಸ್ಬೇಕು. ಆಯ್ತಾ? ನಿಮ್ಮ ಅಪ್ಪ ಅಮ್ಮನ ಕೂಡ ನೀವು ಮಕ್ಕಳೆಂಬ ತಿಳಿದುಕೊಳ್ಳಿ, ಅವರಿಂದ ನೀವು ಪೆಟ್ಟು ತಿಂದುಕೊಂಡು ಅವ್ರನ್ನ ಸಾಕ್ಬೇಕು. ಸಿಂಪಲ್ ಆಗಿ 4 ಮಕ್ಕಳನ್ನ ತಿಳ್ಕೊಳ್ಳಿ, 2 ಮಕ್ಕಳಿಂದ ಪೆಟ್ಟು ತಿಂದು ಅವ್ರನ್ನ ಸಾಕಿ, ಇನ್ನು 2 ಮಕ್ಕಳಿಗೆ ಪೆಟ್ಟು ಕೊಟ್ಟು ಸಾಕಿ. ಸಿಂಪಲ್ ಕಾನ್ಸೆಪ್ಟ್. ನೀವೇನ್ ಹೇಳಿದಂದ್ರೆ, ನಮ್ಮ ಮಕ್ಕಳಿಗೆ ಒಡೆದು ಬುದ್ಧಿ ಹೇಳ್ಬೇಕು. ಆದ್ರೆ ನಮ್ಮ ತಂದೆ ತಾಯಿಗಳು ಅವರು ಆ ವಯಸ್ಸಲ್ಲಿ ಮಕ್ಕಳ ತರ ಕಾಣ್ತಾರೆ, ಆಗ ಅವ್ರ ಹತ್ರ ನಾವು ಓಡಿಸ್ಕೊಂಡು ನಾವು ಅಷ್ಟೇ. ಯಾಕೆ ಗೊತ್ತಾ? ಆ ರೀತಿ ಮಾಡಿದ್ರೆ ಮಾತ್ರ ನಿಮ್ಗೆ ಆಶೀರ್ವಾದ ಉಂಟಾಗೋದು. ನೀವು ತಿರುಗಿ ಹೇಳಬಾರದು. ನೀವು ಅವರಿಗೆ ವಿಧೇಯರಾಗಿದ್ದಾಗ ಖಂಡಿತವಾಗಿ ನೀವು ವಿಧೇಯರಾಗಿರೋ ದೇವರು ನೋಡಿ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನಿಮಗೆ ಒಂದು ಒಳ್ಳೆಯ ವಿಷಯ ಸಿಗಬೇಕಾ, ಸ್ವಲ್ಪ ಕಷ್ಟ ಉಂಟಾ ಇಲ್ವಾ? ಕಷ್ಟ, ತುಂಬಾನೇ ಕಷ್ಟ ಇರುತ್ತೆ ಇಲ್ವಾ? ಒಂದೇ ದಿನಕ್ಕೆ ಮನೆ ಕಟ್ಟಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸ್ವಲ್ಪ ನೀವು ಅದನ್ನು ಸೇವಿಂಗ್ಸ್ ಮಾಡಿ ತಾನೆ ದೊಡ್ಡ ಮನೆ ಕಟ್ಟಕ್ಕಾಗೋದು. ನಿಮಗೆ ದೊಡ್ಡ ಆಶೀರ್ವಾದ ಬರ್ಲಿಕ್ಕಿದೆ. ನೀವು ನಿಧಾನವಾಗಿ ಮೊದಲ ಕ್ಷಮಿಸೋ ಗುಣ ಹೊಂದ್ಕೊಳ್ಳಿ. ಅವ್ರು ನಿಮ್ಮನ್ನ ಇಷ್ಟವರೆಗೆ ಬೆಳೆಸಿದ ಕಷ್ಟ ಅವರಿಗೆ ಗೊತ್ತಾಗ್ತಿದ್ಯಾ? ಅವ್ರು ಎಷ್ಟೋ ಕಿಲೋಮೀಟರ್ ನಡೆದು ಹೋದವರು,
ನಮಗೀಗೇನು ಸೈಕಲ್, ಬೈಕ್, ಸ್ಕೂಟ್ರು, ಕಾರ್ ಎಲ್ಲ ಸಿಗ್ತಾ ಇದೆ. ಆ ಕಾಲದಲ್ಲಿ ಇರಲಿಲ್ಲ. ಆ ಕಾಲ ಭಾರಿ ಕಷ್ಟ ಇತ್ತು, ಅಲ್ಲಿ ಬದುಕಲಿಕ್ಕೆ ಕಷ್ಟ ಇತ್ತು. ಆವಾಗ ಏನಂದರೆ ಪ್ರತಿದಿನ ದುಡಿದ್ರೆ ಮಾತ್ರ ಏನೋ ಇರುವಂಥದ್ದು. ಈಗ ಆ ರೀತಿ ಅಲ್ಲ. ಈಗ ನಿಮ್ಗೆ 1 ಲಕ್ಷ ಕೇಳಿದ್ರೆ ಯಾರೋ ಕೊಡೋರಿದ್ದಾರೆ, ಆ ರೀತಿ ಆ ಸಮಯದಲ್ಲಿ ಕೊಡೋರು ಯಾರಿಲ್ಲ, ಯಾರು ಇಲ್ಲಿ ಕೊಡ್ಲಿಕ್ಕೂ ಇಲ್ಲ. ನೋಡಿ, ಅವರಿಗೆ ಮನೆ ಮಠ ನಡೆಸಬೇಕಲ್ಲ, ಆ ಒಂದು ಆಲೋಚನೆಯಲ್ಲಿ ಒಂದು ಕುಡಿದಿರ್ಬೋದು, ಅವರು ಹಾಗೆ ಸ್ಟಾರ್ಟ್ ಆಗಿದ್ದಿರ್ಬೋದು. ಅವರ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳು ಏನೇ ಹೇಳಿದ್ರು ಕೂಡ ಸುಮ್ಮನೆ ಕೇಳಿಸ್ಕೊಳ್ಳಿ, ತಿರುಗಿ ಮಾತಾಡಬೇಡ್ರಿ. ಒಂದು ವಿಷಯ ನೋಡಿ, ನಾನು ಇಟ್ಟು ಹೇಳಬಾರ್ದು ಆದರೂ ಹೇಳ್ತೀನಿ. ಅವರಿಗೊಂದು ಬಡದರೂ ಕ್ಷಮಿಸಿ ಯಾರು, ಆದರೆ ನಿಮ್ಮ ಮಾತಲ್ಲಿ ನೀವೆಲ್ಲರೂ ನೀನು ಏನು ಮಾಡಿದೆ ನಮಗೋಸ್ಕರ ಕೇಳಿಬಿಟ್ರೆ ಅವರ ಹೃದಯ ನೀವು ಚೂರಿ ಹಾಕಿದಂಗೆ ಫೀಲ್ ಆಗುತ್ತೆ. ಮಾತಲ್ಲಿ ಗಾಯ ಮಾಡಬಾರ್ದು. ನೀವು ಹೇಳಿದ್ದಿವಾಗ ಅವರೆಲ್ಲ ಮಾಡಿರ್ತಾರೆ, ಈಗ ನಾವು ಅವ್ರಿಗೆ ಹೋಗ್ಬಿಟ್ಟು ನೀವೇನು ಮಾಡಿದ್ದೀರಾ ಅಂತ ಕೇಳಿದಾಗ ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ. ನೋಡಿ, ಮನುಷ್ಯನ ಹೃದಯ ಹರ್ಟ್ ಆಗ್ಬಿಟ್ರೆ ಎಲ್ಲ ಹೋಯ್ತು. ಅಪ್ಪ ಅಮ್ಮನಿಗೆ ಏನು ಹೇಳ್ಬಾರ್ದು, ಸಿಂಪಲ್ ಆಗಿ ಅವ್ರು ಏನೇ ಹೇಳಿ ಕೇಳಿಸ್ಕೊಳ್ಳಿ. ಅವ್ರು ನಿಮಗೆಲ್ಲ ಇನ್ನು ಯಾರಿಗೆ ಹೇಳಕ್ಕಾಯ್ತದೆ? ಪಕ್ಕದ ಮಕ್ಕಳಿಗೆ ಹೇಳಕ್ಕಾಯ್ತದ? ಇಲ್ಲ, ನಿಮಗೆ ಹೇಳ್ಬೇಕಷ್ಟೇ. ಅವರು ಆಯ್ತು ಯಾವ ಥರ ನೀವು ಹಾಳಾಗ್ಲಿಕ್ಕೆ ಹೇಳ್ತಾರ, ಅವರು ಏನೋ ಅಂದ್ಕೊಂಡಿರ್ತಾರೆ ಈ ರೀತಿ ಹೋದ್ರೆ ಸರಿಯಾಗೋದು ಅಂತ ಹೇಳಿ. ಅಪ್ಪ ಅಮ್ಮನಿಗೆ ಒಂದಂತ ಹೇಳ್ತಿದ್ದೀನಿ, ಇದು ಒಟ್ಟಾರೆ ವಿಷಯ, ಇಷ್ಟು ಒಟ್ಟಾರೆ ವಿಷಯ ಹೇಳ್ತೀನಿ ತಿಮೋತಿ. ಅಪ್ಪ ಅಮ್ಮನ ಗೌರವಿಸ್ಬೇಕು. ಅದು ಗೌರವಿಸಿದ್ರೆ ನಿನಗೆ ಮೇಲಾಗುತ್ತದೆ, ನೀನು ಭೂಮಿಯಲ್ಲಿ ದೀರ್ಘಾಯಸ್ತು ಬದುಕುತ್ತೀಯ. ನಿನ್ನ ಅಪ್ಪ ಅಮ್ಮ ಅಲ್ವಾ, ಏನೇ ಆಗಿರಲಿ ಗೌರವಿಸು, ಅವ್ರ ಮುಂದೆ ಸುಮ್ಮನಿರು. ನಿನಗೆ ಭೂಮಿಯಲ್ಲಿ ದೀರ್ಘಾಯುಷ್ಯ ಮತ್ತು ಐಶ್ವರ್ಯ ಉಂಟಾಗುತ್ತದೆ, ನಿನಗೆ ಮೇಲಾಗುತ್ತದೆ. ಈ ದೇವರ ವಾಕ್ಯ ಇದು. ಆ ಗುರಿ ತಲುಪಲಿಕ್ಕೆ ಕಷ್ಟ ಇರೋದಿದೆ. ಅಂದರೆ ನೀನು ಆ ಗುರಿ ತಲುಪಲಿಕ್ಕೆ ನಿನಗೆ ತುಂಬ ಅಡೆ ಬರ್ತದೆ. ನಿಮ್ಮಪ್ಪ ಕುಡುಕ ಅಂತ ಅನಿಸ್ಬೋದು, ಬೈತಾರೆ ಅಂತ ಅನಿಸ್ಬೋದು, ನಿನ್ನನ್ನು ಕ್ಯಾರ್ ಮಾಡಲ್ಲ ಅಂತ ಅನಿಸ್ಬೋದು, ನಿನ್ನ ಪ್ರೀತಿ ಮಾಡಲ್ಲ ಅನಿಸ್ಬೋದು. ಇದೆಲ್ಲ ಯಾಕೆ ಗೊತ್ತಾ? ನಿನಗೆ ದೊಡ್ಡ ಒಂದು ಆಶೀರ್ವಾದ ದೇವರಿಟ್ಟಿದೆ. ಅದನ್ನು ತಡೆ ಮಾಡಲಿಕ್ಕೆ ಸೈತಾನನ ಕಡೆಯಿಂದ ಬರುವಂತಹ ತಡೆಗಳಿವು, ತಂತ್ರಗಳು. ಅದನ್ನು ಗೆಲ್ಲಬೇಕಷ್ಟೇ. ಅವಾಗೇನಾಗುತ್ತೆ, ತಿಮೋತಿ ವಿಷಯ ಗೊತ್ತಾಯ್ತು ಅಂತೇಳಿ ಸೈತಾನ ನಿನ್ನ ದೂರ ಹೋಗ್ತಾನೆ, ನಿನ್ನ ಆಶೀರ್ವಾದ. ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ. ನನಗೆ 48 ವರ್ಷ. ಇವಾಗ ಈ 48 ವರ್ಷ ನನಗೆ ದೇವರೆಲ್ಲ ಕೊಟ್ಟಿದ್ದಾರೆ. ಯಾಕೆಂದರೆ ನನ್ನ ಅಪ್ಪನ ಮುಂದೆ, ನನ್ನ ಅಪ್ಪ ಎಣ್ಣೆ ಹೊಡೆಯೋರು. ಎಣ್ಣೆ ಹೊಡೆಯುವಾಗ ಮಾತ್ರ ನನಗೆ ಬೈಯೋರು. ಎಣ್ಣೆ ಹೊಡೆಯೋದಾಗ ಬಹಳ ಪ್ರೀತಿಯಿಂದ ಕರೀತಾರೆ. ನನ್ನ ಪಾಸ್ಟ್ ಅಂತ ಗೊತ್ತಿ ಬಹಳ ಪ್ರೀತಿಯಿಂದ ಕರೀತಾರೆ. ಎಣ್ಣೆ ಹೊಡೆದಾಗ ನನ್ನ ತಮ್ಮಂದ್ರೆ ಕರೆಸಿ ಕೂರಿಸಿ ನನಗೆ ಬೈಯೋದು. ಯಾಕೆ? ನಾನೇನು ಮಾತಾಡ್ತೀನಿ ನೋಡೋಕ್ಕೆ, ನಾನು ಏನು ಮಾತಾಡಲ್ಲ. ಅವಾಗ ಹೇಳ್ತಾರೆ ತಮ್ಮಂದ್ರಿಗೆ, ನೋಡಿದ್ಯಾ ಅವ್ನು ನೋಡಿ ಕಲಿಬೇಕು ಅಂತ. ಗೊತ್ತಾಗ್ತಿದ್ಯಾ? ಓಕೆ ಅಂಕಲ್. ನನಗೆ ಇವತ್ತು ಏನಾದರೂ ಇದ್ದರೆ ಇದರೆಲ್ಲ ಇಂದಿನ ವಿಷಯ, ಸೀಕ್ರೆಟು. ಅದು ನನ್ನ ಅಪ್ಪ ಅಮ್ಮನ ಗೌರವಿಸೋ ವಿಷಯ. ತುಂಬಾ ಖುಷಿ ಆಯ್ತು ಅಂಕಲ್. ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅನೇಕ ಸೇವಕರುಗಳ ಸಾಕ್ಷಿಗಳನ್ನು ನಾನು ಒಂದು ಕವರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸ್ಟೇ ಟ್ಯೂನ್, ನೋಡ್ತಾ ಇರಿ ಸ್ತುತಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ನ. ತುಂಬ ಆಶೀರ್ವಾದವಾಗಿರುತ್ತೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು.